ಇದು ನೋಡಿ ಮೊನ್ನೆ ನಾನು ನೆಟ್ಟ ಗಿಡ, ಅದರಲ್ಲಿ ಹೊಸ ಚಿಗುರು ಬರ್ತಾ ಉಂಟು. ಮತ್ತು ಗೊಬ್ಬರವನ್ನು ಇದು ಎಳ್ಕೊಳ್ತದೆ, ಗುಲಾಬಿ ಗಿಡ ಒಳ್ಳೆಯದಾಗೋದಿಲ್ಲ ಅಂತ ಅವ್ರದ್ದು ಬೈಗಳು. ನೀವು ಎಂತ ಹೇಳ್ತೀರಿ? ಇದು ಮನೆಯಿಂದ ಚಿತ್ರಕ ಕೊಟ್ಟದ್ದು. ಹಾಗೆ ಅದರಲ್ಲಿ ಹೊಸತ್ತು ಚಿಗುರು ಬರ್ತಾ ಉಂಟು ನೋಡಿ. ಚಿಗುರು ಬರ್ತಾ ಇದೆ ಅಂದರೆ ಅಲಸಂಡೆ ಆಗ್ತಾ ಉಂಟು ನೋಡಿ. ಇದು ಮುಂಚೆಯಿಂದಲೂ ನಮ್ಮ ಮನೆಯಲ್ಲಿ ಆಗ್ತಿದ್ದದ್ದು ಅಲಸಂಡೆ. ಹಣ್ಣಾದಾಗ ಬಿಳಿ ಬಿಳಿ ಆಗ್ತದೆ. ಬಿಳಿ ಆದಮೇಲೆ ನಮಗೆ ಅದು ಕಣ್ಣು ಮೇಲೆ ಕಜ್ಜಿ ಏನಾದರೂ ಬಿದ್ದರೆ ಆಗಿದೆ. ಇವಾಗ ಸ್ಲೈಸ್ ಮಾಡಿ ಕಣ್ಣಿಗೆ ಇಟ್ಕೊಳ್ಬೋದು. ಅಂದರೆ ತುಂಬ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸಾರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇದು ನೋಡಿ ಮೊನ್ನೆ ನಾನು ನೆಟ್ಟ ಗಿಡ, ಅದರಲ್ಲಿ ಹೊಸ ಚಿಗುರು ಬರ್ತಾ ಉಂಟು. ಬಹುಶಃ ಇದರದ್ದು ಹೂ ನಮ್ಮ ಮನೇಲಿ ಇನ್ನೊಂದು ಕಡೆ ಆಗ್ತಾ ಉಂಟು, ಅದೇ ಗಿಡ ಅಂತ ಅಂದ್ಕೊಳ್ತೇನೆ ನಾನು. ಇದು ಇನ್ನೊಂದು ಚಿಗುರು ನಾನು ನೆಟ್ಟ ಮೇಲೆ ಬದುಕಿದೆ, ಅಂದರೆ ಗಿಡ ಬದುಕಿದೆ. ಆ ಪಡೆಯಲ್ಲಿ ನೀರು ಹಾಕ್ತಾರೆ. ನಾನು ಮೊನ್ನೆ ಸಗಣಿ ನೀರು ಹಾಕಿದ ಮೇಲೆ ಹಾಕಲಿಲ್ಲ, ಇವತ್ತು ಹಾಕಬೇಕಷ್ಟೇ. ಯಾಕಂದರೆ ಜಾಸ್ತಿ ಸಗಣಿ ನೀರು ಹಾಕಿದರೆ ಖಾರ ಅಲ್ಲ, ಅದಕ್ಕೋಸ್ಕರ ಹಾಕಲಿಲ್ಲ. ನನ್ನ ಬರ್ತ್ಡೇ ಗಿಫ್ಟ್ ಗಿಡ ಕೊಟ್ಟದ್ದು ಗಣಿಯವರು. ಅದರಲ್ಲಿ ಇದು ಹೂ ಆಗಿ ಈಗ ಇಲ್ಲೊಂದು ಮೊಗ್ಗು ಆಗ್ತಾ ಉಂಟು. ನೆಕ್ಸ್ಟ್ ಇಲ್ಲೊಂದು ಮೊಗ್ಗು ರೆಡಿಯಾಗಿದೆ ಆಗಲಿಕ್ಕೆ. ಇದು ಹೊಸ ಚಿಗುರು ನೋಡಿ. ಇದು ಒಳ್ಳೆ ಆಗ್ತಾ ಉಂಟು ಗಿಡ. ಆದರೆ ಇದೊಂದು ಗಿಡ ತಗೊಂಡದ್ದು ನಾವು ಅಲ್ಲಿಂದಲೇ, ಯೆಲ್ಲೋ ಕಲರ್ ಇದು. ಅದರಲ್ಲಿ ಆಗಲಿಲ್ಲ, ಅಂದರೂ ಇಂಥದ್ದೋ ಒಂದು ಕೀಟ ಉಪದ್ರ ಮಾಡ್ತದೆ. ಅಂದರೆ ಚಿಗುರು ಬಂದರೆ ಅದಕ್ಕೆ ಬಂದು ಗಾಯ ಮಾಡಿಡೋದು. ಆ ಚಿಗುರು ಕಂಟಿನ್ಯೂ ಆಗ್ತೇ ಇಲ್ಲ. ಇಲ್ಲಿ ಸಹ ನೋಡಿ ಹೀಗೆ ಆಗ್ತಾ ಉಂಟು. ಇಲ್ಲಿ ಸಹ ಒಂದು ಮೊಗ್ಗು ಬಂದಿತ್ತು, ಅದನ್ನು ಅದೇ ಮಿಡತೆ ಉಂಟಲ್ಲ ಅದು ಕಟ್ ಮಾಡಿತ್ತು ಅಂತ. ಮತ್ತು ಇದಂತೂ ತುಂಬ ಬೆಳೆದಿದೆ. ನನ್ನ ನೆಲಗುಲಾಬಿ ಅಪ್ಪ ಬೈತಾ ಇದ್ದಾರೆ, ಯಾಕಂದರೆ ಎಲ್ಲ ಸಗಣಿ ನೀರು ಮತ್ತು ಗೊಬ್ಬರವನ್ನು ಇದು ಎಳ್ಕೊಳ್ತದೆ, ಗುಲಾಬಿ ಗಿಡ ಒಳ್ಳೆಯದಾಗೋದಿಲ್ಲ ಅಂತ ಅವ್ರದ್ದು ಬೈಗಳು. ನೀವು ಎಂತ ಹೇಳ್ತೀರಿ? ಇದು ಎಲ್ಲ ಗೊಬ್ಬರ ಎಲ್ಲ ಎಳ್ಕೊಂಡು ಹಾಳು ಮಾಡ್ತದ ಗಿಡ ಅಂತ ಹೇಳಿ. ಮತ್ತು ಇದೊಂದು ಗಿಡ ನೋಡಿ ಅಂತೆ, ನನ್ನ ಗಣಿಯವ್ರದ್ದು ಫೇವ್ರೆಟ್ ಗಿಡ. ಇದನ್ನು ನೋಡಿ ಅವರಿಗೆಂದು ಖುಷಿ, ಯಾಕಂದರೆ ತುಂಬ ತೋರಾಗಿ ಉಂಟಲ್ಲ, ಅದಕ್ಕೆ ಗಿಡ ಒಳ್ಳೆಯದು ದಷ್ಟಪುಷ್ಟ ಉಂಟು ಅಂತೇಳಿ. ನಿತ್ಯ ಪುಷ್ಪ ಹೇಳ್ತಾರಲ್ಲ ಅದು. ಬೆಳಗಿದ್ದು ಕೆಲಸ ಎಲ್ಲ ಆಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು. ಏನಂತೇಳಿದರೆ ಅದೇ ಬಜಾವ್ ತರಲಿಕ್ಕೆ ಡೈಲಿ ಇರ್ತದೆ. ಇವತ್ತು 3 ಕಟ್ಟ ತಂದದಿತ್ತು. ಇವಾಗ ಇನ್ನು ಬಜವನ್ನು ನಾವು ಮಳೆಗಾಲಕ್ಕೆ ಸ್ಟಾಕ್ ಮಾಡಿಡೋದು. ನಮ್ಮ ಸೋಲಾರ್ ಟರ್ಪಲ್ ಉಂಟಲ್ಲ ಅದರೊಳಗೆ. ಯಾಕಂದರೆ ಇನ್ನು ಅಡಿಕೆ ಹೇಗೂ ಅಂಗಳದಲ್ಲಿ ಒಣಗ್ತದೆ. ಸೋಲಾರ್ ಟರ್ಪಲ್ ಬೇಕಾಗೋದು ಮಳೆಗಾಲಕ್ಕೆ. ಮಳೆಗಾಲದಲ್ಲಿ ಅಡಿಕೆನ ಅಷ್ಟು ಸಿಗೋದಿಲ್ಲ. ಹಾಗೆ ಸಿಕ್ಕ ಅಡಿಕೆ ಹಾಕಲಿಕ್ಕೆ ಒಂದು ಸ್ವಲ್ಪ ಜಾಗ ಬಿಟ್ಟು ಉಳಿದದ್ರಲ್ಲಿ ಬಜವನ್ನು ಸ್ಟಾಕ್ ಮಾಡಿಡೋದು. ಕೆಲವರಿಗೆಲ್ಲ ಉಂಟಲ್ಲ, ಅದಕ್ಕೆ ಈ ಥರಗೆಲ್ಲ ಸ್ಟಾಕ್ ಮಾಡೋದೇ ಒಂದು ಕೊಟ್ಟಿಗೆ ಇರ್ತದೆ. ನಾನು ಕೆಲವ್ರದ್ದು ಮನೆಯೆಲ್ಲ ನೋಡಿದ್ದೇನೆ. ಅಂದರೆ ತುಂಬ ದನವನ್ನು ಸಾಕುವವರು, ತುಂಬ ತೋಟ ಇರುವವರು ಮತ್ತು ಗೊಬ್ಬರ ಮಾಡೋರು ಇರ್ತಾರಲ್ಲ, ಮೇಯ್ನಾಗಿ ಅದಕ್ಕೆಂತೇಳಿ ಸಪ್ರೇಟ್ ಒಂದು ಕೊಟ್ಟಿಗೆ ಥರನೇ ಮಾಡಿರ್ತಾರೆ. ಅದರಲ್ಲಿ ಮಳೆಗಾಲಕ್ಕೆ ಬೇಕಾದಷ್ಟನ್ನು ಸ್ಟಾಕ್ ಮಾಡ್ತಾರೆ. ನಮಗೆ ಅದರಲ್ಲಿ ಎಷ್ಟು ಸ್ಪೇಸ್ ಉಂಟು ಅಷ್ಟರಲ್ಲಿ ಸ್ಟಾಕ್ ಮಾಡಬೇಕು. ಯಾಕಂದರೆ ಮಳೆಗಾಲದಲ್ಲಿ ಮಳೆ ಬರ್ತಿರುವಾಗ ಇದೊಂದು ಸ್ವಲ್ಪ ಹಾಕಲಿಕ್ಕೆ ಸುಲಭ ಆಗ್ತದೆ ಅಂತ. ಹಾಗೆ ನಾನು ಮೊನ್ನೆ ನೆಟ್ಟದ್ದು ವಾಟರ್ ಲಿಲಿದು ಗಿಡ, ಅಲ್ಲಿ ಮನೆಯಿಂದ ಚಿತ್ರಕ ಕೊಟ್ಟದ್ದು. ಹಾಗೆ ಅದರಲ್ಲಿ ಹೊಸತ್ತು ಚಿಗುರು ಬರ್ತಾ ಉಂಟು ನೋಡಿ. ಚಿಗುರು ಬರ್ತಾ ಇದೆ ಅಂದರೆ ಬೆಳೀತಾ ಇದೆ ಅಂತ. ಹಾಗೆ ಇಲ್ಲಿ ಸಹ ಉಂಟು. ಇದು ಸಹ ಬಹುಶಃ ಅದೇ ಗಿಡ ಅಂತ ಕಾಣ್ತದೆ. ಇದು ಬೇರೆ, ಇದು ಬೆಳೆದು ಅಂದರೆ ಎಷ್ಟು ದೊಡ್ಡ ಪಾಟಲ್ಲಿ ಹಾಕಿದರೆ ಚೆಂದ ಬರ್ತದೆ. ಅಂದರೆ ಅಂಥ ಬುಟ್ಟಿ ಇಲ್ಲ ನಮ್ಮ ಮನೆಯಲ್ಲಿ. ಇದನ್ನೇ ನನ್ನ ಅಪ್ಪನ ಹತ್ರ ಜಗಳ ಮಾಡಿ ಇಟ್ಟದ್ದು. ಅವರಿಗೆ ಇಷ್ಟ ಇಲ್ಲ ಹೀಗೆ ಬುಟ್ಟಿ ವೇಸ್ಟ್ ಆಗ್ತದೆ ಅಂತೇಳಿ. ಅಂದರೆ ಬೇರೆ ಎಂತಕ್ಕಾದರೂ ಯೂಸ್ ಮಾಡ್ಬೋದಲ್ಲ ಅಂತ. ನನಗೆ ಹೀಗೆ ಗಿಡ ನೆಡಲಿಕ್ಕೆ ಖುಷಿ ಆಗ್ತದೆ. ಇದು ರಾಮಪತ್ರೆದು ಕಾಯಿ, ನಿಮಗೆ ಗೊತ್ತಿರ್ಬೋದು. ನಾವು ಸ್ವಲ್ಪ 1 ತಿಂಗಳ ಹಿಂದೆ ಇದನ್ನು ಸೇಲ್ ಮಾಡಿದ್ವಿ. ಇದು ಇವಾಗ ಆಗ್ತಾ ಉಂಟು. ಅಂದರೆ ಇದು ಬರುವ ವರ್ಷ, ಅಂದರೆ ಈ ಡಿಸೆಂಬರ್ ಲಾಸ್ಟಲ್ಲಿ ಕೊಯ್ಲು ಮಾಡಲಿಕ್ಕೆ ಸಿಗುವಂಥದ್ದು ಕಾಯಿ ಇವಾಗ ಆಗ್ತಾ ಉಂಟು ನೋಡಿ. ಚಿಕ್ಕದು, ತುಂಬ ಚಿಕ್ಕದು. ಇದು ದೊಡ್ಡದಾಗಬೇಕು, ನನ್ನ ಕೈಯಷ್ಟು ದೊಡ್ಡ ಸೈಜಿಗೆ ಬರಬೇಕು. ಆಗ ಎಲ್ಲ ಆಲ್ಮೋಸ್ಟ್ ಬೆಳೀತದೆ. ಇವಾಗೆಲ್ಲ ಚಿಕ್ಕ ಉಂಟು. ಅಂದರೆ ಈ ಮರ ಉಂಟಲ್ಲ, ಒಂದು ಕಾಯಿಯನ್ನು 1 ವರ್ಷ ಕ್ಯಾರಿ ಮಾಡ್ತದೆ. ಎಷ್ಟು ಒಂಥರ ಸ್ಪೆಷಲ್ ಅಲ್ಲ.
ಅಪ್ಪ ಎಲ್ಲ ತೋಟದಲ್ಲಿ ಒಂದು ಕದಳಿದು ಗೊನೆಗೆ ಗೋಣಿ ಕಟ್ಟಿದ್ದಾರಂತೆ. ಅಂದರೆ ನಮ್ಮಲ್ಲಿ ಈಗ ಮಂಗ ಬಂದು ತಿಂತದಲ್ಲ, ಅದಕ್ಕೆ ಗೋಣಿ ಕಟ್ಟಿಬಿಟ್ರೆ ಮಂಗಗಳು ಮುಟ್ಟುವುದಿಲ್ಲ. ಅದಕ್ಕೆ ಆ ಕಲರಿಗೆ ಹೆದರಿಯಾ ಅಥವಾ ಏನು ಅಂತ ಗೊತ್ತಿಲ್ಲ, ಮಂಗಗಳು ಮಾತ್ರ ಅದಕ್ಕೆ ಮುಟ್ಟುವುದಿಲ್ಲ. ಹಾಗೆ ಗೋಣಿಯನ್ನು ಅಷ್ಟೇ ಎತ್ತರಕ್ಕೆ ಕಟ್ಟಲಿಕ್ಕೆ ಸಹ ಕಷ್ಟ. ಹೇಗೆ ಕಟ್ಟೋದು ಅಂತ ಹೇಳಿದರೆ, ಎರಡು ಕೋಲಲ್ಲಿ ಗೋಣಿಯನ್ನು ಸಿಕ್ಕಿಸಿ ತಿರುಗಿಸಿ ಬಿಡೋದು. ಆದರೆ ಮಂಗ ಎಲ್ಲಾದರೂ ಹಾರಿದರೆ ಆ ಗೋಣಿ ಬೀಳ್ಬೋದು, ಅಷ್ಟು ಮೇಲೆ ತನಕ ಹೋಗಿ ಕಟ್ಟಲಿಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೆ ತಿರುಗಿಸಿ ಬಿಡೋದು. ಹಾಗೆ ಅದು ಗೊನೆ ಎಂತಾಗಿದೆ ಅಂತ ನೋಡಲಿಕ್ಕೆ ಹೇಳಿದರು. ಇಲ್ಲಿ ಒಂದು ಗೊನೆ ಇತ್ತು ನೋಡಿ ಎಂತ ಹೇಗೆ ಆಗಿದೆ ಅಂತ. ಎಂತ ಇಲ್ಲ ಅದರಲ್ಲಿ, ಬರೀ ಕೆಳಗೆದು ಹೂ ಮಾತ್ರ ಉಂಟು. ಹಾಂ, ಗೋಣಿ ಉಂಟು, ಗೊನೆ ಸಹ ಉಂಟು, ಆದರೆ ಹಣ್ಣಾಗಿದೆ ಎಂತ ಅಂತ ನನಗೆ ಗೊತ್ತಾಗೋದಿಲ್ಲ. ಈಕೊಳ್ಳಿ, ಗೋಣಿಯನ್ನು ತಿರುಗಿಸಿ ಸಹ ಇಡಲಿಲ್ಲ, ಒಟ್ಟು ಸಿಕ್ಕಿಸಿಬಿಟ್ಟಿದ್ದಾರೆ. ಅಪ್ಪ ಹೇಳಿದರು ಹಣ್ಣಾಗಿದೆ ಎಂತ ಅಂತ ನೋಡು ಅಂತ. ನನಗೆ ಗೊತ್ತಾಗ್ತಿಲ್ಲ ಹೇಗೆ ನೋಡಲಿ ಅಂತ. ನಾನೊಂದು ಕೊಕ್ಕೆ ತಂದು ನೋಡಿದೆ, ಬೆಳೀತಿದೆ ಅಷ್ಟೇ, ಆದರೆ ಹಣ್ಣಾಗಲಿಲ್ಲಪ್ಪ. ಹಣ್ಣಾಗಿದಾ ಅಂತ ನೋಡಲಿಕ್ಕೆ ಹೇಳಿದರು. ನೋಡಿ, ಸಾಧಾರಣ ಬೆಳೀತಾ ಬಂದಿದೆ. ಇನ್ನೂ ಒಂದು ವಾರದಲ್ಲಿ ಕೊಯ್ಬೋದು ಕಾಣಿಸ್ತದೆ. ತುಂಬ ಎತ್ತರದಲ್ಲಿ ಉಂಟಿದು. ಹಾಗೆ ಕೊಕ್ಕೆ ತಗೊಂಡು ಬಂದದ್ದು ನಾನು. ಅಲಸಂಡೆ ಆಗ್ತಾ ಉಂಟು ನೋಡಿ. ಇದು ಮುಂಚೆಯಿಂದಲೂ ನಮ್ಮ ಮನೆಯಲ್ಲಿ ಆಗ್ತಿದ್ದದ್ದು ಅಲಸಂಡೆ. ಅದನ್ನೇ ಅಪ್ಪ ವರ್ಷವು ಬಿತ್ತು ತೆಗೆದಿಟ್ಟು ವರ್ಷವಿದೇ ಹಾಕೋದು. ಅಲಸಂಡೆಯಲ್ಲಿ ಬೇರೆ ಬೇರೆ ಥರದ ಅಲಸಂಡೆ ಆಗ್ತದೆ. ಒಂದು ಮೀಟರ್ ಒಂದು ಅಂದರೆ ತುಂಬ ಲಾಂಗ್ ಬರ್ತಾಯಿತ್ತು, ಅದಿತ್ತು. ಮತ್ತು ಒಂದು ಕೆಂಪು ಕಲರ್ ಇದು, ಇದರಲ್ಲೇ ಬಿಳಿ ಸ್ವಲ್ಪ ಆಗ್ತದೆ ಹಾಗೆ. ಆದರೆ ಏನಂದರೆ ಇದರಲ್ಲಿ ಸ್ವಲ್ಪ ತಿರುಳು ಜಾಸ್ತಿ ಅಂತ, ಅದಕ್ಕೋಸ್ಕರ ವರ್ಷವು ಇದನ್ನೇ ಮಾಡೋದು ನಮ್ಮ ಮನೆಯಲ್ಲಿ. ಮೀಟರ್ ಉದ್ದ ಲಾಂಗ್ ಹೋಗ್ತದಲ್ವ ಅಲಸಂಡೆ, ಅದು ನಾವು ಕೊಯ್ದು 2 ದಿವಸದಲ್ಲಿ ಅದರೊಳಗಿರೋದು ತಿರುಳೆಲ್ಲ ಒಣಗಿ ಹೋಗ್ತದೆ. ಹಾಗಾಗಿ ಅದನ್ನು ಮಾಡೋದು ಸ್ಟಾಪ್ ಮಾಡಿದರು ಮನೆಯಲ್ಲಿ, ಇಲ್ಲಾಂದರೆ ಅದು ಸಹ ಇತ್ತು. ಮತ್ತು ಇದುಂಟು ತರಕಾರಿ, ನೆಲಬಸಳೆ. ಪೇಟೆಯಲ್ಲೆಲ್ಲ ಪಾಲಕ್ ಸೊಪ್ಪು ಹೇಗೆ, ನಮ್ಮ ಮನೆಯಲ್ಲಿ ಇದು ಒಳ್ಳೆ ಆಗ್ತದೆ ಮಾತ್ರ. ಇದು ಬಸಳೆ ಹಾಗೆ ರುಚಿ. ಯಾರ ಮನೆಯಲ್ಲೆಲ್ಲ ಆಗ್ತದೆ ಅಂತ ಹೇಳಿ. ಕಳೆದ ವರ್ಷ ನಮ್ಮ ಮನೆಯಲ್ಲಿ ಕೊಟ್ಟಿಗೆದು ಕೆಲಸ ಆಗುವಾಗ ಡೈಲಿ ಅವರು ಕೆಲಸಕ್ಕೆ ಕೊಂಡೋಗ್ತಿದ್ರು ಇದನ್ನು. ಅವರೆಲ್ಲ ಗಿಡ. ಜೂಲಿ, ಓಯ್ ಜೂಲಿ, ಜೂಲಿ, ಶುಬ್ಬಿ, ಓಯ್ ಎಂತ ಮಣ್ಣೆಲ್ಲ ಮಾಡ್ಕೊಂಡು ಕೂತಿದ್ದಾಳೆ. ಜೂಲಿ ಶನಕನಾಗಿ ಕಾಣ್ತಾಳಲ್ಲ ಈಗ. ಶನಕ ಯಾರಿಗೆಲ್ಲ ನೆನಪಿದ್ದಾನೆ ಅಂತ ಹೇಳಿ, ನಾನು ಕೆಲವೊಮ್ಮೆ ಫೋಟೋ ನೋಡುವಾಗ ನೆನಪಾಗ್ತದೆ. ದನಗಳ ಹತ್ರ ಬಂದೆ. ಈಗ ದನಗಳಿಗೆ ಮೇಯಲಿಕ್ಕೆ ಅಂಥದ್ದೆಂತ ಸಿಗೋದಿಲ್ಲ. ನಾನು ನೆರಳಲ್ಲಿ ಕಟ್ಟಿ ಹಾಕೋದು, ಯಾಕಂದರೆ ಇಲ್ಲಿ ಸ್ವಲ್ಪ ಗಾಳಿ, ಸ್ವಲ್ಪ ನೆರಳು ಕೂರ್ಲಿಕ್ಕೆಲ್ಲ ಒಳ್ಳೆ ಆಗ್ತದಲ್ಲ. ಸ್ವಲ್ಪ ಸ್ವಲ್ಪ ತಿಂದು ಮತ್ತೆ ಕೂತ್ಕೊಳ್ತೇವೆ. ಹಟ್ಟಿಯಲ್ಲಿ ಕಟ್ಟಿ ಹಾಕಿದರೆ ಸೆಕೆ, ಮತ್ತು ಅವರಿಗೆ ಅಲ್ಲಿ ಕೆಳಗಡೆ ಗೊಬ್ಬರ ಇರೋದ್ರಿಂದ ಸೆಕೆ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಹೀಗೆ ಹೊರಗಡೆ ಕಟ್ಟಿದರೆ ನೆರಳಲ್ಲಿ ಇರ್ತಾರೆ, ಮತ್ತು ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ತಿನ್ಕೊಳ್ತಾರೆ. ಹಾಗಂತ ಹೊಟ್ಟೆ ತುಂಬಷ್ಟು ಸೊಪ್ಪು ಸಿಗೋದಿಲ್ಲ ಈಗ, ಬೇಸಿಗೆ ಅಲ್ಲ. ಹಾಗೆ ಅವರಿಗೆ ನಿಮಗೆ ಈ ಸೊಪ್ಪು ಗೊತ್ತಿರ್ಬೋದು, ನಾನು ಒಮ್ಮೆ ಹೇಳಿದ್ದೆ, ಇದು ತುಂಬ ಔಷಧಿಯ ಗುಣ ಉಂಟು ಇದರಲ್ಲಿ ಅಂತ. ಇದು ಪೈಲ್ಸ್ಗೆಲ್ಲ ಆಗ್ತದೆ ಮದ್ದು, ಇದರದ್ದು ಬೇರು. ಮತ್ತು ಏನಂತ ಹೇಳಿದರೆ ಪೀರಿಯಡ್ಸ್ ಪೇಯ್ನಿಗೆ ಕೂಡ ಆಗ್ತದೆ, ಜ್ಯೂಸ್ ಮಾಡಿ ಕುಡಿದ್ರೆ ಜೀರಿಗೆ ಒಟ್ಟಿಗೆ. ಆಮೇಲೆ ಇದರಲ್ಲಿ ಒಂದು ಜೆಲ್ಲಿ ಥರ ಮಾಡಲಿಕ್ಕೆ ಆಗ್ತದೆ. ನಾವು ಚಿಕ್ಕ ಇರುವಾಗ ಮಾಡಿ ಕಟ್ ಮಾಡಿ ಕಣ್ಣಿಗೆಲ್ಲ ಇಡ್ತಿದ್ವಿ. ಹಾಗೆ ಇವತ್ತೊಂದು ಸಲ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಈ ಬಳ್ಳಿಯಲ್ಲಿ ನೋಡಿ ಈಗ ಹೂ ಹೋಗ್ತಾ ಉಂಟು. ಇದು ಹೂ ಹೋಗಿ ಕಾಯಿ ಆಗ್ತದೆ, ಒಂಥರ ದ್ರಾಕ್ಷಿ ಥರ ಗೊಂಚಲಿರ್ತದೆ ಚಿಕ್ಕದ್ರಲ್ಲಿ. ಆ ಕಾಯಿಯನ್ನು ನಮ್ಮ ಕಣ್ಣು ಮೇಲೆ ಒಂದು ಕಣ್ಣು ಕಳುವ ಅಂತ ಒಂದು ಬೀಳ್ತದೆ ಕಣ್ಣಿನ ರೆಪ್ಪೆಗೆ. ಅದಕ್ಕೆ ಆ ಕಾಯಿಯನ್ನು ದಿವಸಾಲು ಒಂದೊಂದು ತಿಂದರೆ ಅದು ಬರೋದು ನಿಂತು ಹೋಗ್ತದೆ. ಯಾಕಂದರೆ ನನಗೂ ಬರ್ತಿತ್ತು, ನನಗೆ ಅಪ್ಪ ಹೇಳಿದರು ಒಂದ್ಸಲ ಟ್ರೈ ಮಾಡು ಅಂತ. ಹಾಗೆ ಅದನ್ನು ತಿಂದ ಮೇಲಿಂದ ಉಂಟಲ್ಲ, ನನಗೆ 3 ವರ್ಷ ಆಯಿತು, ಅದು ಬರಲೇ ಇಲ್ಲ ಇನ್ನೂ ಸಹ. ಕಣ್ಣಿಗೆ ಅದು ವರ್ಷವೂ ಬೀಳ್ತಾ ಇತ್ತು, ಕಣ್ಣು ಊದ್ಕೊಳ್ಳೋ ಥರ ಆಗ್ತದಲ್ಲ, ಒಂದು ಕಜ್ಜಿ ಥರ ಆಗಿ. ಹಾಗೆ ಅದಕ್ಕೆ ಈ ಕಾಯಿಯನ್ನು ತಿನ್ನಲಿಕ್ಕೆ. ಈ ಕಾಯಿದು ಆದಮೇಲೆ ನಾನು ನಿಮಗೆ ಒಮ್ಮೆ ವ್ಲಾಗ್ ಮಾಡ್ತೇನೆ. ಇವಾಗ ಹೂ ಹೋಗ್ತಾ ಉಂಟು ಅಷ್ಟೇ. ಮತ್ತು ಒಂದು ಮುಂಚೆ ಹೇಳ್ತಾ ಇದ್ದರು, ಈ ಬಳ್ಳಿ ಕಂಡ್ರೆ ಬಿಡಬೇಕು, ಮತ್ತು ಒಂದು ವೇಳೆ ಈ ಬಳ್ಳಿ ಕಂಡ್ರೆ ನೆನಪಲ್ಲಿ ಇಟ್ಕೊಳ್ಬೇಕು ಎಲ್ಲಿ ಉಂಟು ಅಂತ ಹೇಳಿ. ಇಲ್ಲಾಂದರೆ ಇದು ಉಂಟಲ್ಲ, ಮರ್ತೇ ಹೋದರೆ ನಮಗೆ ಅರ್ಜೆಂಟಿಗೆ ಹುಡುಕುವಾಗ ಸಿಗೋದಿಲ್ಲ ಅಂತೆ. ಆದರೆ ಇವಾಗ ನಮ್ಮ ಮನೆಯ ತೋಟದಲ್ಲಿ ಎಲ್ಲ ಕಡೆ ಸಹ ಉಂಟಿದು. ಮುಂಚೆ ಅಮ್ಮ ಹೇಳ್ತಾಯಿದ್ರು, ಎಲ್ಲಾದರೂ ಸಿಕ್ಕಿದರೆ ಮರಕ್ಕೆ ಏನಾದರೂ ಗುರ್ತ ಮಾಡಿಡಬೇಕು ಅಲ್ಲಿ ಉಂಟು ಅಂತ ಹೇಳಿ ಅಂತ. ಇದರದ್ದು ಕಾಯಿ ಉಂಟು ಅಂತ ಹೇಳಿದೆಲ್ಲ, ಅದೊಂದು ಕಡೆ ಆಗಿದೆ, ತೋರಿಸ್ತೇನೆ ನೋಡಿ. ಹೀಗಿರ್ತದೆ ಗೊಂಚಲು. ಇದು ಕಾಯಿ ಈಗ
ಇನ್ನು ಹಣ್ಣಾದಾಗ ಬಿಳಿ ಬಿಳಿ ಆಗ್ತದೆ. ಬಿಳಿ ಆದಮೇಲೆ ನಮಗೆ ಅದು ಕಣ್ಣು ಮೇಲೆ ಕಜ್ಜಿ ಏನಾದರೂ ಬಿದ್ದರೆ ಉಂಟಲ್ಲ, ಒಂದು ಕಾಯಿ ಡೈಲಿ ನುಂಗಬೇಕಂದ್ರೆ ಕಚ್ಚಿ ಎಲ್ಲ ತಿನ್ನಲಿಕ್ಕಲ್ಲ, ನುಂಗಿದ್ರೆ ಆಯಿತು. ನಾವು ಮಾತ್ರ ಹೇಗೆ ನುಂಗುತ್ತೇವೆ ಹಾಗೆ, ಎಂಥ ಸೈಡ್ ಎಫೆಕ್ಟ್ ಇಲ್ಲ. ನಾನು ಸಹ ನುಂಗಿದ್ದೇನೆ, ನನಗೆ ಎಂತ ಆಗಲಿಲ್ಲ. ಇಲ್ಲಿ ತನಕ ಕೆಲವರು ಹೇಳ್ಬೋದು ಎಂತೆಲ್ಲ ಹೇಳ್ತೀರಿ ನೀವು ಅಂತ, ಆದರೆ ನನಗೆ ಎಂತ ಆಗಲಿಲ್ಲ. ನಾನು ಹಣ್ಣಾದಾಗೆ ಇದನ್ನು ಅವತ್ತು ಒಂದು 6 ದಿವಸ ತೊಗೊಂಡಿದ್ದೇನೆ, ಹಾಗೆ ಕಡಿಮೆ ಆಗಿದೆ ನನಗೆ. ನಾನು ಹೇಳಿದ್ದೆಲ್ಲ ಜೆಲ್ ಈ ಥರ ಮಾಡಲಿಕ್ಕೆ ಆಗ್ತದೆ ಅಂತ, ಅದು ನೋಡಿ ಆಗಿದೆ. ಹೇಗೆ ಮಾಡಿದ್ದಂತ ಹೇಳಿದರೆ, ಆ ಸೊಪ್ಪನ್ನು ಚೆಂದ ಮಾಡಿ ಗ್ರೈಂಡ್ ಮಾಡಿ ಒಂದು ಮರದ ಪೀಸ್ ಮೇಲೆ ಹಾಕಿತ್ತು. ಬೇರೆ ಎಂತ ಆ್ಯಡ್ ಮಾಡಲಿಕ್ಕಿಲ್ಲ. ಆ ಸೊಪ್ಪಲ್ಲಿ ಲೋಳೆ ಥರ ಅಂಶ ಇರೋದ್ರಿಂದ ನೀರೆಲ್ಲ ಇಳಿದು ಹೋಗಿ ನೀರೆಲ್ಲ ಈ ಮರದ ತುಂಡು ಹೀರ್ಕೊಂಡು ಉಳಿದದ್ದು ಮಾತ್ರ ಇಲ್ಲಿ ಇರ್ತದೆ. ನೋಡಿ ಇದು ಜೆಲ್ಲಿ ಥರ ಆಗಿದೆ. ಅದರಲ್ಲಿ ಇನ್ನೂ ಕೂಡ ನೀರಿದ ಅಂಶ ಉಂಟು, ಅದು ಪೂರ್ತಿ ಹೋಗಬೇಕು. ಪೂರ್ತಿ ಹೋದ್ಮೇಲೆ ಕಟ್ ಮಾಡಿ ಕಣ್ಣಿಗೆಲ್ಲ ಇಟ್ಟರೆ ಉಂಟಲ್ಲ ತಂಪಾಗ್ತದೆ. ನಮ್ಮ ಚಿಕ್ಕ ಇರುವಾಗ ಹೀಗೆ ಮಾಡ್ತಿದ್ವಿ. ನೀವು ಯಾರಾದರೂ ಮಾಡಿದ್ದೀರಾ ಅಂತ ಹೇಳಿ. ನೋಡಿ ಹೀಗೆಲ್ಲ ಟರ್ನ್ ಮಾಡಿದರೆ ಇದು ಬೀಳೋದಿಲ್ಲ. ಅದರಲ್ಲಿರೋದು ನೀರಿನ ಅಂಶ ಈಗಲೂ ಕೂಡ ಇಳೀತಾ ಉಂಟು, ಆದರೆ ಇದು ನೋಡಿ ಹೀಗೇ ಉಂಟು ಜೆಲ್ಲಿ ಥರ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇದನ್ನು ಕಟ್ ಮಾಡ್ಬೋದು. ಇದೊಂದು ಹೊಸ ಪ್ರಯೋಗ. ನಾನು ಚಿಕ್ಕ ಇರುವಾಗ ಒಂದು 3ನೇ 4ನೇ ಕ್ಲಾಸಲ್ಲಿರುವಾಗ ಪುಚ್ಚಕ್ಕ ನಾನಿಬ್ಬರು ಸೇರಿ ಮಾಡಿದ್ವಿ. ಆಮೇಲೆ ನಂತರ ಈಗಲೇ ಮಾಡ್ತಿರೋದು. ಡಿಂಕಿ ಮಲೆ ರಿಂಕಿ ಇದು ಕಪ್ಪು ಕಪ್ಪು ಡಾಟ್ಸ್ ಉಂಟಲ್ಲ, ಅದು ಉಣುಗು ಆಯ್ತಾ ಕಚ್ಚಿಸ್ಕೊಂಡು ಚೆಂದ ಹಣ್ಣು ಮಾಡ್ಕೊಂಡಿದ್ದಾನೆ ಇವ. ಅಯ್ಯೋ ದೇವರೇ. ರಿಂಗ ಮೊನ್ನೆ ಅಪ್ಪ ಸೋಗೆಯಿಂದ ಕಡ್ಡಿ ತೆಗಿತಿದ್ದನ್ನು ನೀವು ನೋಡಿದ್ರಿ. ಇಡಿಸುಡಿ ಮಾಡ್ತಾರೆ ಅಂತ ನಾನು ಹೇಳಿದ್ದೆ ನಿಮಗೆ. ಅದು ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೇನೆ. ಅಂದರೆ ಅದು ಕಡ್ಡಿಯನ್ನು ಸಪ್ರೇಟ್ ಮಾಡಿ ಒಂದಷ್ಟು ದಿವಸ ಸ್ವೀಟ್ ಮೇಲೆ ಹಾಕಿ ಒಣಗಿಸಲಿಕ್ಕೆ ಬಿಡೋದು. ಅದರಲ್ಲಿರುವ ಸ್ವಲ್ಪ ಸೋಗೆದ ಅಂಶ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಈಗ ನೆಲಕ್ಕೆ ಉಜ್ಜಿ ಕಡ್ಡಿಯನ್ನು ನೀಟ್ ಮಾಡುವಂಥದ್ದು. ಅದು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಪ. ಯಾವುದೆಲ್ಲ ಫಸ್ಟಿಗೆ ಹಾಕಿದ್ದಾರೆ ಸೀಟ್ ಮೇಲೆ, ಅದು ಒಣಗಿರ್ತದೆ. ಅದನ್ನೀಗ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಈ ಥರ ಮಾಡಿ ಆಮೇಲೆ ಅದನ್ನು ನೆಲಕ್ಕೆ ಚೆಂದ ಉಜ್ಜುತ್ತಾರೆ. ಇದಿಷ್ಟ ಆಗಿದೆ, ರೆಡಿಯಾಗಿದೆ. ಇನ್ನು ಅಷ್ಟನ್ನು ಮಾಡಬೇಕು. ಈ ಥರ ಎಫರ್ಟ್ ಹಾಕಬೇಕಾಗ್ತದೆ ನೋಡಿ. ಅದರಲ್ಲಿರೋದು ಈ ಸೋಗೆ ಎಲ್ಲ ಉಂಟಲ್ಲ, ಕಡ್ಡಿ ಮಾತ್ರ ಉಳಿಯುವ ಥರ ಈ ಥರ ಚೆಂದ ತಿಕ್ಕಬೇಕು. ಮುಂಚೆಯಿಂದ ಸಹ ಇಲ್ಲೇ ಮಾಡೋದು, ಇಲ್ಲಿ ನೆರಳುಂಟಲ್ಲ ಹಾಗೆ. ಬಿಸಿಲಲ್ಲಿ ಸಹ ಮಾಡ್ಬೋದು, ಆದರೆ ಇಲ್ಲಿ ಪ್ಲೇಸ್ ಒಳ್ಳೆಯದುಂಟು ಅಂತ ಇಲ್ಲಿ ಮಾಡ್ತಿದ್ದಾರೆ. ಅಂದರೆ ಲೆವೆಲ್ ಜಾಗ ಬೇಕು ಇದನ್ನು ಮಾಡಲಿಕ್ಕೆ. ಯಾರೆಲ್ಲ ಈ ಥರ ಮಾಡಿದ್ದೀರಾ? ಮುಂಚೆ ಯಾರಾದರೂ ಮನೇಲಿ ಮಾಡ್ತಿದ್ರಾ? ಇವಾಗೆಲ್ಲರೂ ಕೂಡ ಪೇಟೆಯಲ್ಲಿ ಸಿಗೋ ಇಡಿಸುಡಿಗೆ ಡಿಪೆಂಡ್ ಆಗಿರ್ತಾರೆ. ಹಾಗೆ ಕೇಳಿ ನಾನು ಮಾಡಬೇಕಂತ ನನ್ನಿಂದ ಆಗುವಂಥದ್ದು. ಈ ಥರ ನೋಡಿ ಇಷ್ಟು ಉಂಟು. ಮತ್ತು ನನಗೆ ಅದರದ್ದು ಟೆಕ್ನಿಕ್ ಇಲ್ಲಿ ತನಕ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಹೀಗೆ ಹಿಡಿಸುಡಿಯನ್ನು ಯಾರೆಲ್ಲ ರೆಡಿ ಮಾಡ್ತೀರಾ ಇವಾಗ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅಂದರೆ ಪೇಟೆಯಿಂದ ತರದೆ, ನನ್ನ ಅಪ್ಪನಿಗೆ ಪೇಟೆಯಿಂದ ತರೋದೆಲ್ಲ ಇಷ್ಟ ಇಲ್ಲ. ನಮ್ಮ ಮನೆಯಲ್ಲಿ ಸೋಗೆ ಇರುವಾಗ ಯಾಕೆ ಹೊರಗಿಂದ ತರಬೇಕು ಅಂತ ಅವ್ರದ್ದೊಂದು. ಹಾಗೆ ಅವರು ಮಾಡ್ತಾಯಿರ್ತಾರೆ ವರ್ಷವೂ ಕೂಡ. ನಮಗೆ ಕಳೆದ ವರ್ಷದೇ ಇನ್ನೊಂದು 15 ಹಿಡಿಸುಡಿ ಉಂಟು ಅಟ್ಟದಲ್ಲಿ, ಅದೇ ಖಾಲಿ ಆಗಲಿಲ್ಲ, ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಹಾಗೆ ನೀವು ಯಾರಾದರೂ ಮಾಡಿದ್ದೀರಾ ಅಲ್ಲ, ನಿಮ್ಮ ಮನೆಯಲ್ಲಿ ಮುಂಚೆ ಮಾಡ್ತಿದ್ರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಇದು ನೋಡಿ ಈ ಥರ ಆಗಿದೆ. ಇವಾಗ ಸ್ಲೈಸ್ ಮಾಡಿ ಕಣ್ಣಿಗೆ ಇಟ್ಕೊಳ್ಬೋದು. ಅಂದರೆ ತುಂಬ ತಂಪಾಗ್ತದೆ ಆಯಿತಾ. ನಾನು ಮಧ್ಯಾಹ್ನ ಕಣ್ಣಿಗಿಟ್ಟು ಮಲಗಿದ್ದೆ, ತುಂಬ ಚೆಂದ ನಿದ್ದೆ ಬಂತು. ಮತ್ತು ಏನಂತ ಹೇಳಿದರೆ ಏನೋ ಒಂಥರ ಖುಷಿ ಆಗ್ತದೆ ನೋಡಲಿಕ್ಕೆ ಸಹ. ಹೇಗುಂಟಂದರೆ ನಮ್ಮ ಪಾಚಿ ಇರ್ತದೆ ನೋಡಿ, ಹಾಗೆ ಉಂಟು. ಇದು ಕಟ್ಲೆಟ್ ಪೀಸ್ ಹಾಗೆ ಇಲ್ವಾ ನೋಡಿ ಅಂತೆ. ನಮಗೆ ಚಿಕ್ಕ ಇರುವಾಗ ಇದೊಂದು ಹಾಬಿ ಇತ್ತು. ನೀವು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಹೇಳಿ. ಇನ್ನು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ಇವತ್ತು ಇನ್ನು ಇದನ್ನು ನಾನು ರಾತ್ರಿ ಮಲಗುವ ಸಹ ಇಡುವ ಅಂತ ಇದ್ದೇನೆ. ಯಾಕಂದರೆ ಒಂಥರ ತಂಪಾಗ್ತದೆ ಆಯಿತಾ ಇದು ಕಣ್ಣಿಗಿಟ್ಟರೆ.